ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ವತಿಯಿಂದ ಚೌಡಾರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರಾದ್ಯಂತ ಶ್ರದ್ಧಾ ಭಕ್ತಿಯ ರಾಮನವಮಿ ಶೋಭಾಯಾತ್ರೆಯಲ್ಲಿ ಭಕ್ತಿ ಭಾವದಲ್ಲಿ ಮಿಂದೆದ್ದ ಜನ ರಾಮನಾಮ ಜಪಿಸಿದ ಭಕ್ತರು. ಭಾನುಪ್ರಿಯ ಅರಳಿ ನೇತೃತ್ವದ ಬೀದರ್ನ ಸರ್ಕಾರಿ ನೌಕರರ ತಂಡಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿ. ಸಮ್ಮೇಳನವನ್ನು ಯಶಸ್ವಿಗೊಳಿಸಿರುವ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರ ಗೌರವ ಅಭಿನಂದನಾ ಸಮಾರಂಭ ಜರುಗಿತು. ಸುದ್ದಿಯ ವಿವರಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲ, ಅವರ ವಿಚಾರಧಾರೆಗಳು ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿದೆ ಎಂದು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳಮಠ ಯಮಕನ ಮರಡಿ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ಸಿದ್ದಬಸವ ದೇವರು ತಿಳಿಸಿದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿದ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಮುಂಬೈನ ರಾಷ್ಟ್ರೀಯ ಅಧ್ಯಕ್ಷರಾದ ದೀಪಕ್ ಕೇದರ್ ಅವರು ಮಾತನಾಡುತ್ತಾ, ಪ್ರಾಕೃತಿಕ ದತ್ತವಾದ ಸಿಹಿ ನೀರನ್ನು ಕುಡಿಯಲು ಅಂದು ದಲಿತರಿಗೆ ಬಾಬಾ ಸಾಹೇಬರು ಸಾಕಷ್ಟು ಹೋರಾಟ ಮಾಡಿದ್ದರು ಎಂದರೆ ಅದು ಕೆಳವರ್ಗದವರ ಪರಿಸ್ಥಿತಿ ಎಂತಹ ದಯನೀಯವಾಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಗುಲಾಮರನ್ನು ಯಾವಾಗ ದಲಿತರು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದೇ ಈ ದೇಶದಲ್ಲಿ ದಲಿತರಿಗೆ ಸಮಾನತೆ ಸಿಕ್ಕಂತಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಎಲ್ಲ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದರು. ವೈಶಾಲಿ ನಗರ ಅಂದೂರಿನ ಪೂಜ್ಯ ಭಂತೆ ಸಂಗರಗಿತ್ ಅವರು ಪಂಚಶೀಲವನ್ನು ಬೋಧಿಸಿದ್ದರು. ಕಾರ್ಯಕ್ರಮವನ್ನು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದೂ ಕೂಡ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ವಿಚಾರ ಮಾಡಲಿಲ್ಲ. ಬದಲಾಗಿ ಸಮಾನತೆಗಾಗಿ ಜನರನ್ನು ಹೋರಾಟದಲ್ಲಿ ಧುಮುಕಿಸುವ ವಿಚಾರ ಮಾಡಿದ್ದರು. ಚಳುವಳಿ ಎಂಬ ಕಂಬ ನೆಟ್ಟು ಹೋಗುತ್ತಿದ್ದೇನೆ, ಆದರೆ ಅಲ್ಲಿ ನೀವು ಅದನ್ನು ಬೀಳಿಸುವಿರೋ ಎಂಬ ಭಯ ನನಗಿದೆ. ಆದರೆ ಅದನ್ನು ಬೀಳಿಸದಂತೆ ನೋಡಿಕೊಳ್ಳಿ ಎಂದು ಬಾಬಾ ಸಾಹೇಬರು ಕೊನೆಯ ಭಾಷಣದಲ್ಲಿ ಹೇಳಿದ್ದರು ಎಂದು ಅಂಬೇಡ್ಕರ್ ಅವರ ಮಾತುಗಳನ್ನು ಸ್ಮರಿಸಿದ್ದರು. ಭಾರತದಲ್ಲಿ ಇಂದು ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯನ ಹಿಡಿದು ಪ್ರಧಾನಮಂತ್ರಿಯವರೆಗೆ ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ. ಅದು ಸಂವಿಧಾನದ ಕೃಪೆಯಿಂದ. ಅಂತಹ ಭಾರತದ ಸಂವಿಧಾನವನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ತಿಳಿಸಿದ್ದರಲ್ಲದೆ, ಈ ಕಾರ್ಯಕ್ರಮದಲ್ಲಿ ಕೇಳಿದ ಉಪನ್ಯಾಸ ಕೇವಲ ಕೇಳದೆ ಜೀವನದಲ್ಲಿ ಅಳವಡಿಸಿಕೊಂಡು ಹೋರಾಟದಲ್ಲಿ ಧುಮುಕಿಸಬೇಕೆಂದು ಸಲಹೆ ನೀಡಿದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಸಮಾಜದ ಯುವಕರು ಜಾಗೃತರಾಗಿ ಸಂಘಟಿತರಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಈ ಸಂಘಟನೆಗೆ ಕೈಜೋಡಿಸಿ ಮುಂದಿನ ಬದಲಾವಣೆಗೆ ಕೈಜೋಡಿಸಬೇಕೆಂದು ಕರೆ ಕೊಟ್ಟರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಗೌರವಾಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ಬಂದಂತಹ ಎಲ್ಲ ಅತಿಥಿಗಳಿಗೆ ನೀಲಿ ಶಾಲು ಹಾಕಿ ಹೂಗುಚ್ಛ ನೀಡಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತುಕಾರಾಮ್ ಕರಾಟೆ ನೆರವೇರಿಸಿದ್ದರು. ನಿರೂಪಣೆಯನ್ನು ಅಂಬದಾಸ್ ಗಾಯಕ್ವಾಡ್ ನೆರವೇರಿಸಿದ್ದರು. ವಂದನಾರ್ಪಣೆಯನ್ನು ದೇವರಾಜ್ ಆರ್ಯ ನೆರವೇರಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ವೈಶಾಲಿ ನಗರ ಅಂದೂರಿನ ಪೂಜ್ಯ ಭಂತೆ ಸಂಗರಗಿತ್ ಯೋಗಾಶ್ರಮ ಕೇಂದ್ರ ಕೌಠಾಬಿನ ಡಾಕ್ಟರ್ ಪೂಜ್ಯ ಸಿದ್ರಾಮ್ ಬೆಲ್ದಾಳ್ ಶರಣರು, ತರುಣ್ ನಾಗ್ಮಾರ್ಪಳ್ಳಿ ಕೆಪಿಸಿಸಿ ಮೈನಾರಿಟಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರಿನ ಅಬ್ದುಲ್ ಮನ್ನಾನ್ ಸೇಠ್, ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಬೆಂಗಳೂರು ಶಂಕರ್ ದೊಡ್ಡಿ, ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಮಹಾರಾಷ್ಟ್ರದ ವಿನೋದ್ ಭೋಲೆ, ರಾಜ್ಯ ಉಸ್ತುವಾರಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಕರ್ನಾಟಕ ಸುರೇಶ್ ಕಾಂಬ್ಳೆ, ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಬಾಬುರಾವ್ ಮಲ್ಕಾಪುರೆ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ವಡಗಾಂವ್ ಬಸವರಾಜ್ ಕಾಂಬ್ಳೆ, ಅಧ್ಯಕ್ಷರು ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಪ್ರಶಾಂತ್ ದೊಡ್ಡಿ, ಸಂಪಾದಕರು ಕರ್ನಾಟಕ ಸೇವಾ ಕನ್ನಡ ದಿನದ ಪತ್ರಿಕೆ ಉದಯ್ ಕುಮಾರ್ ಸೋನಿ,
ಸದಸ್ಯರು ಮಹಾನಗರ ಪಾಲಿಕೆ ಶ್ರೀಮತಿ ಇಂದುಮತಿ ವಿ ಚಿದ್ರಿ, ನಿರ್ದೇಶಕರು ಕೆಎಲ್ಇ ಸಂಸ್ಥೆಯ ಕ್ರಾಂತಿ ಕಲ್ವಾಡ್ಕರ್, ಯುವ ಮುಖಂಡರು ಶಶಿಕಾಂತ್ ಪಾಟೀಲ್ ಚೌಳಿ, ಬಿಜೆಪಿ ಹಿರಿಯ ಮುಖಂಡರು ಅಶೋಕ್ ಪಾಟೀಲ್ ಸಂಗುಳ್ಗಿ, ದೀಪಕ್ ಮಜ್ಗೆ, ಜಿಲ್ಲಾಧ್ಯಕ್ಷರು ಕರ್ವೆ ಸ್ವಾಭಿಮಾನಿ ಬಣ ಬೀದರ್ನ ಚರಣಜೀತ್ ಅಣ್ದೂರೆ, ಸದಸ್ಯರು ನಗರಸಭೆ ರಾಹುಲ್ ಪೂಜಾರಿ, ರಾಷ್ಟ್ರೀಯ ಸಂಘಟನಾ ಸಚಿವ ಭೀಮ್ ಆರ್ಮಿ, ಯಶ್ಪಾಲ್ ಭೋರೆ, ಜಿಲ್ಲಾಧ್ಯಕ್ಷರು ಕನ್ನಡ ಜಾಗೃತಿ ವೇದಿಕೆ ಪ್ರವೀಣ್ ಮೊಳ್ಕೆರೆ, ಯಲ್ಲೇಶ್ ಮಲ್ಕಾಪುರ್, ಓಂ ಪ್ರಕಾಶ್ ಕಾಂಬ್ಳೆ, ರಾಜು ಸುಲ್ತಾನ್ಪುರ್, ಅರುಣ್ ಸುಲ್ತಾನ್ಪುರ್, ಭರತ್ ಕಾಂಬ್ಳೆ, ಕೃಷ್ಣ ನಾಟಿಕರ್, ಸಂತೋಷ್ ಕಾಂಬ್ಳೆ, ಆನಂದ್ ಖಾಶಂಪುರ್, ಶಾಮರಾವ್ ಮಲ್ಕಾಪುರೆ, ಕಾರ್ತಿಕ್ ಕಾಂಬ್ಳೆ, ಮನೋಜ್ ಹಾಲೋಳಿಕರ್, ಪ್ರದೀಪ್ ಜಂಜೀರೆ, ಸಂಗಪ್ಪ ಚಿದ್ರಿ, ಸುಸಜಿತ್ ಬಡಿಗೇರ್, ಸೂರ್ಯಕಾಂತ್ ಎ, ರಮೇಶ್ ಅಂದ್ಕುಲ್, ಭಾಗ್ಯಶಾಲ್ ಕಾಂಬ್ಳೆ, ಯಾದು ಮಲ್ಕಾಪುರೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. ಸರ್ ಈ ಕಡೆ ನೋಡ್ರಿ ಸರ್ ಈ ಕಡೆ ನೋಡಿ ಹಚ್ಚಿರಿ ಸ್ವಲ್ಪ ವೈಡ್ ಆಗಿದೆ नमो तस् भगवतो अरहतो सम्मा सम्बुद्धस्स संघं शरणं गच्छामि द्वितीयंपि बुद्धं शरणं गच्छामि द्वितीय बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि पदं समादयामि कामेषु मिच्छचारा वैरमणि सिक्खापदं समादयामि मुसावादा वैरमणि ಮಾನ್ಯ ರಹೀಂ ಖಾನ್ ಜಿ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಜ್ಯೋತಿಯನ್ನು ಬೆಳೆಸುವ ಮುಖಾಂತರವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಜಬ್ ತಕ್ ಸೂರಜ್ ಚಾಂದ್ रहेगा ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಬರ ಸರ್ ಮ್ಯಾಲೆ ನೋಡ್ರಿ ಜರ ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರು ದೀಪಕ್ ಕೇದಾರ್ಜಿ, ಭರತ್ ಕಾಂಬ್ಳೆಜಿ, ದೇವೇಂದ್ರ ರಾಮಚಂದ್ರ ಸೋನಿಜಿ, ಶಶಿ ಪಾಟೀಲ್ ಚೌಳಿ ಸಂಯೋಜಕರಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಒತ್ತಡ ನೀಡಿ ಸತತವಾಗಿ 2 ವರ್ಷ ಸ್ವಾಗತ ಸಮಿತಿಯ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತ ನಮ್ಮೆಲ್ಲ ಆತ್ಮೀಯ ಗೆಳೆಯರು ದೇವೇಂದ್ರ ಸೋನಿ ಅಣ್ಣವರು, ಭರತ್ ಕಾಂಬ್ಳೆ ಅವರು, ಪ್ರದೀಪ್ ಚಂಜೀರೆ ಅವರು, ದೇವರಾಜ್ ಆರ್ಯ ಅವರು, ಕೃಷ್ಣ ಕಪೂರೆ ಅವರು, ರಮೇಶ್ ಅಂದುಕೂಲ್ ಅವರು, ರಾಜು ಸುಲ್ತಾನ್ಪುರ್, ಕಾರ್ತಿಕ್ ಕಾಂಬ್ಳೆ ಅವರು, ಭಾಗ್ಯಶಾಲ್ ಕಾಂಬ್ಳೆ, ಅರುಣ್ ಸುಲ್ತಾನ್ಪುರ್, ಮನೋಜ್ ಮಲ್ಕಂದು ಚೌಡಾರಕೆರೆ ಕಾರ್ಯಕ್ರಮವನ್ನು ಸತತವಾಗಿ 2ನೇ ವರ್ಷಕ್ಕೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಅತ್ಯಂತ ಕೆಲಸ ಈ ಸಂಘದಿಂದ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕತೆ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಚಿಕೊಳ ಮಠ ಯಮಕನವರಡಿ ಅವರಿಗೆ ನಮ್ಮ ಸಂಗಪ್ಪ ಚಿದ್ರಿ ಅವರು और उसी के साथ साथ ऑल इंडिया पैंथर सेना के राष्ट्रीय की उनको शाल और फूल का गुच्छा देकर उनको जोर से तालियों के साथ उनका यहाँ पर स्वागत कीजिएगा. अब उसके बाद क्योंकि समय भी हुआ है साथियों, अभी वे इस कार्यक्रम के उद्घाटक के रूप में यहाँ पर आ चुके हैं. उनको इस संगठन के गौरव अध्यक्ष देवेंद्र सोनी जी, भरत कांबड़े जी, खराट जी फूल और शाल पहनाकर उनको यहाँ पर स्वागत कर रहे हैं.
ಬೇಕಾಗಿ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. कि 14 तला पर जो सत्याग्रह डॉक्टर बाबा साहब अम्बेडकर जी ने की थी, उसी के उपलक्ष्य पर आज इस कार्यक्रम का आयोजन यहाँ पे किया गया। करूंगा कि सर आप उद्घाटन भाषण करें और यूसुफ पहलवान साहब भी आए हैं, उनका भी यहाँ पर तहे दिल से स्वागत कीजिएगा। शाल और ಸರ್ ಇದು ವಿಂಟೇಜ್ ಸಂಡೇ ಬರ್ಬೇಕು. ಬೆಲ್ದಾಳ ಶರಣರು ಸತ್ಯ ಶೋಧ ಸಂಶೋಧನಾ ಗ್ರಂಥವನ್ನ ಪೂಜ್ಯ ಗುರುಗಳು ನಮ್ಮ ಗುರುಗಳಿಗೆ ನೀಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಸಿದ್ಧಬಸವ ದೇವರವರಿಗೆ ಪೂಜ್ಯ ಬೆಲ್ದಾಳ ಶರಣರು ನೀಡ್ತಾ ಇದ್ದಾರೆ. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕಾಗಿ ನಾನು ವಿನಂತಿ ಮಾಡಿ. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಮೊದಲು ಮಾಡಿಕೊಂಡು ಹಿಂದೂ ಧರ್ಮದ ಇಡೀ ಎಲ್ಲ ಪುರಾಣ ಪುಣ್ಯ ಕಥೆಗಳನ್ನು ಅರ್ಥೈಸಿಕೊಂಡು ಅದರೊಳಗಿರುವಂತಹ ತಪ್ಪುಗಳನ್ನು ಹುಡುಕಿ ಈ ಸಮಾಜಕ್ಕೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕ ಎರವಲು ಪಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿರುವಂತಹ ಅತ್ಯಂತ ತಂಪಿನ ವಾತಾವರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೆಗಡಿ ಬರ್ತದೆ. ಆ ನೆಗಡಿ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಮಾಡಿ ಯು ಹ್ಯಾವ್ ಇನ್ ಡ್ರಿಂಕ್, ಒಂದಿಷ್ಟು ಕುಡೀರಿ. ಈಗ ನೀವು ನೋಡ್ಬೇಕು ಮನೆಯಾಗೆಲ್ಲ ಉಗುಳ ನೆಗಡಿ ಬಂದಾಗ ಯಾರ ಮನೆಯಾಗ ಸಭೆಯನ್ನುದ್ದೇಶಿ ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. जय भीम। जो रहा है वो ऑक्सीजन पूरे बॉडी में जा रहा है, पूछे नीचे पैर तक दिल तक सभी। ಭಾರತದ ಅರ್ಥವ್ಯವಸ್ಥೆಯ ಆರೋಗ್ಯದ ಆಸ್ಪತ್ರೆ ಯಾವುದು ಅಂತಂದ್ರೆ RBI, ರಾಷ್ಟ್ರೀಯ ಬ್ಯಾಂಕ್. ಆ ರಾಷ್ಟ್ರೀಯ ಬ್ಯಾಂಕ್ ಅನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ RBI ಅನ್ನು ಈ ದೇಶಕ್ಕೆ ತಗೊಂಡು ಬಂದ್ರು. ಈ ದೇಶದಲ್ಲಿ ಏನೇನು ವ್ಯವಸ್ಥಿತವಾದಂತಹ ದೇಶ ಸುರಕ್ಷಿತವಾಗಿ ಈ ದೇಶದಲ್ಲಿ ನಡೀತಾ ಇದೆ ಅಂತಂದ್ರೆ, ಈ ದೇಶದ ಆಡಳಿತ ವ್ಯವಸ್ಥೆ ನಡೀತಾ ಇದೆ ಅಂದ್ರೆ, ಈ ದೇಶದ ಧಾರ್ಮಿಕ ವ್ಯವಸ್ಥೆ ನಡೀತಾ ಇದೆ ಅಂದ್ರೆ, ಈ ದೇಶದ ರಾಜಕೀಯ ವ್ಯವಸ್ಥೆಯ ಜೊತೆಯಲ್ಲಿ ಸಾಂಸ್ಕೃತಿಕ ವಲಯ ಮಟ್ಟದಲ್ಲಿ ಈ ದೇಶ ಅತ್ಯಂತ ಸಮೃದ್ಧಮಾನವಾಗಿ ನಿಂತಿದೆ ಅಂದ್ರೆ ಅದರ ಹಿಂದಿನ ಬಹಳ ದೊಡ್ಡ ಕನಸು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಷ್ಟೆಲ್ಲವನ್ನ ಮಾಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಅತ್ಯುನ್ನತವಾದಂತಹ ಸಂವಿಧಾನವನ್ನ ಒಳಗೊಂಡು ಕೊಡುವಂತಹ ಭಾರತದ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ. ಈ ಭಾರತ ರತ್ನ ಅನ್ನುವಂತಹ ಪ್ರಶಸ್ತಿ ಕೊಡಬೇಕನ್ನುವಂತ ಕಾನ್ಸೆಪ್ಟ್ ಅನ್ನ ಈ ಭೂಮಿ ತಲೆ ಮೇಲೆ ಭಾರತೀಯರಿಗೆ ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತ ಮೇಲೆ 50 ವರ್ಷದ ನಂತರದಲ್ಲಿ ಕೊಟ್ಟರು. ಯಾವ್ದನ್ನ? ಭಾರತ ರತ್ನ ಅನ್ನುವಂತಹ ಕಾನ್ಸೆಪ್ಟ್ ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಹೋದ್ಮೇಲೆ, ಅವರು ಇಹಲೋಕವನ್ನು ತಿಳಿಸಿದ ಮೇಲೆ 50 ವರ್ಷ ಬೇಕಾಯ್ತು ನಮ್ಮ ದೇಶದ ಸರ್ಕಾರ ಅವರಿಗೆ ಭಾರತ ರತ್ನ ಕೊಡ್ಬೇಕಾದ್ರೆ. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು, ಈ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಬ್ಯಾಟ್ ಬೀಸಿ ಕ್ರಿಕೆಟ್ ದೇವರು ಅನ್ಸ್ಕೊಂಡನಲ್ಲ, ಯಾರು? ಸಚಿನ್ ತೆಂಡೂಲ್ಕರ್. ನಿಮ್ಗೆ ಗೊತ್ತಿರ್ಬೋದು, ಭಾರತ ರತ್ನವನ್ನ ತಗೊಂಡು ವಿದಿನ್ 3-4 ದಿನದೊಳಗಡೆ ಈ ದೇಶಕ್ಕೆ ಒಂದು ಸುಳ್ಳು ಹೇಳ್ಯಾರ. ನಿಮ್ಗೆ ಗೊತ್ತೈತೇನ ಸುಳ್ಳು ಯಾವ್ದಂತೇಳಿ? ಭಾರತ ರತ್ನ ಸಿಕ್ಕಂತಹ 3 ದಿನದ ನಂತರದಲ್ಲಿ ಆ ಸಚಿನ್ ತೆಂಡೂಲ್ಕರ್ ನಮ್ಮ ದೇಶಕ್ಕೆ ಒಂದು ಸುಳ್ಳು ಹೇಳ್ದ. ಆ ಸುಳ್ಳನ್ನ ಪ್ರತಿದಿನ ಮ್ಯಾಲ ಕೊಟ್ಟವರಿಂದ ಹಿಡ್ಕೊಂಡು ತಲೆ ಕೊಟ್ಟವ್ರ ತನಕ ಎಲ್ಲರೂ ಆ ಸುಳ್ಳನ್ನು ನಂಬಿರಿ. ಯಾವ್ದು ಗೊತ್ತೇನೆ? ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅವನು ಹೇಳ್ದ, ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. आज जो लड़ाई है, आज का जो मैसेज है आप सबको पता है। एक खेरे, एक पानी का तालाब जो गांव में रहता है, उसको उसके पास दलित गरीब, दलित बोल तो अभी नाम हुआ है, पहले तो सभी गरीब लोगों को ये सिस्टम था। जब सिर्फ अमीर और गरीब, बड़ी जात छोटी जात दोनों का ही झगड़ा था, दूसरा झगड़ा नहीं था। जब तालाब में, गांव में अभी तक चलता था, बहुत ही आज भी है, आज भी भेदभाव है, आज भी जात पात है। लोग जो बताते हैं आज भी कई गांवों में जात पात है। आज भी दलित समाज को, गरीब को वो कट्टे पे बिठाया नहीं जाता, वो गरीबों को स्टेज पे बिठाया नहीं जाता। जब तो कैसा होगा
उस टाइम का सिस्टम क्या होगा, लेकिन उस टाइम एक जानवर तालाब का पानी पी सकता है, एक कुत्ता भी पानी पी सकता है उस तालाब का, लेकिन इंसान पानी नहीं पी सकता। गरीब इंसान, दलित, छूछा, ये लोग पानी के नजदीक भी नहीं जा सकते थे। और आपको पता होना चाहिए, ऐसा सिस्टम था, गरीबों की इज्जत लूटी जाती थी, गरीबों को उस गांव में आने नहीं दिया जाता था, गांव के बाहर से भेजा जाता था। गरीबों को, बहू बेटियों को दिन दे वाले घर से उठा ले जाते थे। ऐसे सिस्टम में, ऐसे वक्त एक बेटा जन्म लेता है, एक क्रांति पैदा होती है, वो बेटा बाबा साहब अंबेडकर होता है। और उस बेटे को उस गरीब मां ने बड़ी मुश्किल से स्कूल को डालती, उसको इस कंडीशन पे लिया जाता है कि आपका बेटा स्कूल के अंदर नहीं बैठेगा, आपका बेटे को स्कूल में जगह नहीं मिलेगी, आपका बेटा किताब नहीं छीन सकता, आपका बेटा सभी बच्चों के साथ मिलकर नहीं बैठ सकता, आपका बेटा यहां पानी नहीं पी सकता। मां को बोलने पे भी वो मां हिम्मत करती है, वो बेटे को स्कूल में डालती। तो वो बच्चा जब स्कूल को जाता है तो वहीं से भेदभाव चालू हो जाता है। यहाँ के जो विषमतावादी मनवादी है, उन्होंने हजारों साल हमें गुलाम रखा, हमारे गले में मटका, पीछे झाड़ू लगाया। हम इंसान हैं, इंसान के लिए, इंसान के जैसे जीने दो, यही हमारा झगड़ा था। लेकिन हमें जानवरों को जैसा यहां पर एक व्यवस्था बनाकर गुलाम किया। और जब डॉक्टर बाबा साहब अंबेडकर यहां पर इस क्रांति को आगे लेने के लिए आए, तो सबसे पहले अगर कोई क्रांति की होगी, आपके जन्मदिन अलग अलग हो सकते हैं, लेकिन चौबदार तालाब का पानी पिलाकर डॉक्टर बाबा साहब अंबेडकर ने हमें नया जन्म दिया है। इसलिए ये दिन बहुत महत्वपूर्ण है, क्रांति का दिन है। अगर ये दिन नहीं आता तो हमारी गुलामगिरी नहीं जाती थी। इस दिन के बाद बाबा साहब ने मनुस्मृति का अध्ययन किया, महिलाओं को आजाद किया। इस दिन के बाद, इस क्रांति के बाद बाबा साहब ने समानता, बंधुत्व और न्याय की बात यहां पर की और भारतीय संविधान देकर इस क्रांति को आगे बढ़ाया। इस क्रांति को हर एक ने सलाम करना चाहिए। अगर एक क्रांति नहीं होती तो आज हमारा आत्मसम्मान नहीं होता, आज हमारा स्वाभिमान नहीं होता। ये जो सिर है वो खड़ा है, वो सिर्फ डॉक्टर बाबा साहब अंबेडकर के वजह से है। ये आपने यहां पर समझना चाहिए। जय भीम, जय भीम, जय भीम, जय भीम, जय भीम, जय भीम, जय भीम। ತಮಗೆಲ್ಲರಿಗೂ ಸಮಸ್ತ ನಾಗರಿಕರ ಪರವಾಗಿ ಆರ್ಥಿಕವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಇವಾಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. राइट सर, सर आगे देख लीजिए। ओके रेडी सर, हेलो सर, ओके रेडी सर, ಮೇಡಮ್ ಮುಂದೆ ಮೇಡಮ್ ಲಾಕ್ मैम रेडी, हेलो मैडम आगे देखिए। ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೀಪಕ್ ಕೇದಾರ್ ಭಾಯಿ ಅವರು ನಮಗೆ ಯಾವಾಗ ಬಂದಾಗ ಬೀದರ್ಗೆ ಬಂದಾಗ ಎಲ್ಲ ಯುವ
ಪೀಳಿಗೆಗೆ ಏನು ಹೇಳ್ತಾರೆ ಅಂದ್ರೆ ನೀವು ಯಾರಿಗೂ ಹೆದರೋದು ಬೇಡ, ಯಾವುದೇ ಸರ್ಕಾರ ಇರಲಿ, ಯಾರೇ ರಾಜಕಾರಣಿಗಳಿರಲಿ, ಎಲ್ಲಿ ಅನ್ಯಾಯ ಆಯ್ತದ ಬಾಬಾ ಸಾಹೇಬ್ರ ಬಗ್ಗೆದಾಗ ಎಲ್ಲಿ ಅನ್ಯಾಯ ಆಯಿತು ಅಲ್ಲಿ ಧ್ವನಿ ಎತ್ತಂಥ ಕೆಲಸ ಮಾಡಬೇಕು ಅಂತ ಹೇಳಿ ದೀಪಕ್ ಕೇದರ್ ಭಾಯ್ ಅವರು ನಮ್ಮ ಸರಿ ಯಾವಾಗೂ ನಾವು ಎಲ್ಲರೂ ಅವ್ರ ಜೊತೆ ಇದ್ದೆವು. ಅವ್ರು ನಮಗೆ ಮಹಾರಾಷ್ಟ್ರದಿಂದ ಇವತ್ತು ಕರ್ನಾಟಕ ಬಂದು ಈ ಮಟ್ಟಕ್ಕೆ ಒಂದು ಧೈರ್ಯಶಾಲಿಯಾಗಿ ಮಾತಾಡ್ಬೇಕಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ. ಇಡೀ ರಾಜ್ಯದ ಪ್ರತಿಯೊಂದು ರಾಜ್ಯದಲ್ಲಿ ಓಡಾಡಿ ಸಮಾಜದಲ್ಲಿ ಎಲ್ಲಿ ಅನ್ಯಾಯ ಆಗ್ತದೆ ಅಂಥ ಜಾಗಕ್ಕೆ ಅವ್ರು ಖುದ್ದು ಭೇಟಿ ನೀಡಿ ಅಲ್ಲಿ ಅವ್ರದ್ದು ಸ್ಪಂದಿಸಿ ಕೆಲಸ ಮಾಡಿಕೊಡುವಂಥದ್ದು ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರ ಜೊತೆ ಹಮೇಶ ನಾವು ಬೀದರ್ ಜಿಲ್ಲಾ ಪರವಾಗಿ ಇಡೀ ಕರ್ನಾಟಕ ರಾಜ್ಯದಿಂದ ಅವರಿಗೊಂದು ಇನ್ನೊಂದು ಶಕ್ತಿ ತುಂಬುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಪ್ಯಾಂಥರ್ ಮಾಡ್ತದಂತ ಹೇಳಿ ಇವತ್ತು ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಎಲ್ಲ ನನ್ನ ಆತ್ಮೀಯ ಸೋದರರಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲ ನನ್ನ ಅಕ್ಕ ತಂಗಿರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ ಅಂತ ಹೇಳ್ತಾ ಜೈ ಭೀಮ್, ಜೈ ಸಂವಿಧಾನ. ನಗರ ಸೇರಿದಂತೆ ಬೀದರ್ ಜಿಲ್ಲಾದ್ಯಂತ ಶ್ರೀರಾಮನವಮಿ ಪರ್ವವನ್ನು ಸಡಗರ ಸಂಭ್ರಮದೊಂದಿಗೆ ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗಡಿ ಜಿಲ್ಲೆಯ ಎಲ್ಲೆಡೆ ದಿನವಿಡೀ ಜೈ ಶ್ರೀರಾಮ್ ಜಯ ಘೋಷಗಳು ಅಲಂಕರಿಸಿದ್ದವು. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾದ ನಂತರ ಜಿಲ್ಲೆಯಲ್ಲಿ ಶ್ರೀರಾಮನವಮಿ ಹಬ್ಬವು ಮತ್ತಷ್ಟು ಸಂಭ್ರಮವು ಹಾಗೂ ಉತ್ಸಾಹದಿಂದ ನಡೆಯುತ್ತಿದೆ. ಎಲ್ಲೆಡೆ ಭಗವಾಧ್ವಜಗಳನ್ನು ರಾರಾಜಿಸಿದ್ದರೆ ಭವ್ಯ ಮೆರವಣಿಗೆ ನಡೆದವು. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಘೋಷಣೆಗಳು ಮಾದರ್ಶನೀಯವಾದವು. ಬೀದರ್ ನಗರದ ಹಳೆ ಬಡಾವಣೆಯ ವನವಾಸಿ ರಾಮ ಮಂದಿರ, ವಿದ್ಯಾನಗರದ ರಾಮ ಮಂದಿರ, ಪಾಪನಾಶ್ ಹತ್ತಿರದ ಸಮರ್ಥ ರಾಮ ಮಂದಿರ, ಮನ್ನಳ್ಳಿ ರಸ್ತೆಯ ರಾಮಚೌಕ್, ಕೆಬಿ ಎದುರಿನ ಹನುಮಾನ್ ಮಂದಿರ, ಗುಂಪಾ ಚಿದ್ರಿ ರಸ್ತೆ ಸೇರಿದಂತೆ ವಿವಿಧೆಡೆ ಇರುವ ರಾಮ ಮಂದಿರಗಳಲ್ಲಿ, ಹನುಮಾನ್ ಮಂದಿರಗಳಲ್ಲಿ ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅಲ್ಲಲ್ಲಿ ಮಹಿಳೆಯರು ಮಧ್ಯಾಹ್ನದಲ್ಲಿ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿದ್ದರು. ಸಂಜೆಯಿಂದ ತಡರಾತ್ರಿಯವರೆಗೆ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿದವು. ವಿವಿಧ ಬಡಾವಣೆಗಳಿಂದ ಶ್ರೀರಾಮನ ಬೃಹತ್ತಾಕಾರದ ಪುತ್ಥಳಿ ಭಾವಚಿತ್ರದೊಂದಿಗೆ ಹೊರಟ ಪುಷ್ಪಾಲಂಕೃತ ವಾಹನಗಳು ಆಕರ್ಷಕವಾಗಿದ್ದವು. Yeah.
बजाना ना, मेरे को सब पता है। तू 200-300 में बजाने के बात मत कर। ರಾಷ್ಟ್ರಮಟ್ಟದ ಅಖಿಲ ಭಾರತ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡ ಜಾನಪದ ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಗೆಲುವು ಪಡೆದು ಪ್ರಶಸ್ತಿ ಪಡೆದಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಜರುಗಿದ 2025-26ನೇ ಸಾಲಿನ ಅಖಿಲ ಭಾರತ ನಾಗರಿಕ ಸೇವಾ ಸಂಗೀತ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಭಾನುಪ್ರಿಯ ಅರಳಿ ನೇತೃತ್ವದ ಬೀದರಿನ ತಂಡ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ರಾಜ್ಯಕ್ಕೆ ಹಾಗೂ ಬೀದರ್ ಜಿಲ್ಲೆಗೆ ಕೀರ್ತಿ ತಂದಂತಾಗಿದೆ. ಕಳೆದ ಮೇ 2025ನೇ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಜಾನಪದ ಸಮೂಹ ಗಾಯನ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸ್ಮರಿಸಬಹುದಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾನುಪ್ರಿಯ ಅರಳಿ ನೇತೃತ್ವದ ತಂಡದಲ್ಲಿ ದೀಪಾ ಕಿರಣ್, ಮನೋಹರ್ ಎನ್ಸಿ, ರೇಣುಕಾ ಕೋಟೆ, ಮಲ್ಲಮ್ಮ ದಿಗಂಬರ್, ಪ್ರಣೀತಾ ಕೋರೆ, ಚಂದ್ರಕಾಂತ್ ದಂಡೆ ಹಾಗೂ ಶಿವಪ್ಪ ಮತ್ತು ಇತರರ ತಂಡರು ಸತತ ಪರಿಶ್ರಮದಿಂದಾಗಿ ರಾಜ್ಯವನ್ನ ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ಕಳೆದ ಸಾಲಿನಲ್ಲಿಯೂ ಕೂಡ ಇದೇ ಸ್ಪರ್ಧೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಬಿಹಾರ ರಾಜ್ಯದ ಪಟ್ನಾದಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಬೀದರಿನ ಸರ್ಕಾರಿ ನೌಕರರ ಈ ತಂಡ ಹವ್ಯಾಸಕ್ಕಾಗಿ ಸವಿಗಾನ ಸಂಗೀತ ತಂಡ ರಚಿಸಿಕೊಂಡು ನಾಡಗೀತೆ ತಂಡವೆಂದೇ ಗುರುತಿಸಿಕೊಂಡ ಈ ತಂಡ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಸಂಗೀತ ಸೇವೆ ನೀಡುತ್ತಾ ಬಂದಿದ್ದಾರೆ. ಬೀದರ್ ಜಿಲ್ಲೆಯಿಂದ ಸತತ 2 ಬಾರಿ ರಾಜ್ಯವನ್ನ ಪ್ರತಿನಿಧಿಸಿದ ಮೊದಲ ತಂಡ ಇದಾಗಿದ್ದು, ಈ ಸಲ ರಾಷ್ಟ್ರಮಟ್ಟದಲ್ಲಿ ಈ ಗಾಯನ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಒದಗಿಸಿಕೊಟ್ಟಿರುವುದು ರಾಜ್ಯ ಹಾಗೂ ಬೀದರ್ ಜಿಲ್ಲೆ ಹೆಮ್ಮೆ ಪಡುವಂತಾಗಿದೆ. ತಂಡದೊಂದಿಗೆ ಮಾರ್ಗದರ್ಶಕರಾಗಿ ಭಾಗ್ಯಲಕ್ಷ್ಮಿ ಗುರುಮೂರ್ತಿ ಸಾಥ್ ನೀಡಿದ್ದರು. ಈ ತಂಡಕ್ಕೆ ಅಭಿನಂದಿಸಿದ್ದರು.
ನಗರದ ಸಿದ್ದಶ್ರೀ ನಿವಾಸದಲ್ಲಿ ರಾಜ್ಯಮಟ್ಟದ ಮಹಿಳಾ ಸಮ್ಮೇಳನ ಪ್ರಥಮ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರ ಗೌರವ ಅಭಿನಂದನಾ ಸಮಾರಂಭ ಜರುಗಿತು. ಬೆಂಗಳೂರಿನಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ರಾಜ್ಯ ಮಟ್ಟದ ಪ್ರಥಮ ಮಹಿಳಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬೀದರ್ ಜಿಲ್ಲೆಯ ಸಮಾಜ ಸೇವಕಿ ನೊಂದ ಮಹಿಳೆಯರ ಆಶಾಕಿರಣ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಸಮ್ಮೇಳನವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿರುವ ಪ್ರಯುಕ್ತ ಜಿಲ್ಲಾ ಹಾಗೂ ತಾಲೂಕು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ವತಿಯಿಂದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರನ್ನು ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರು ಮಾತನಾಡುತ್ತಾ 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಮಹಿಳೆಯರಿಗೆ ಸ್ವಾತಂತ್ರ್ಯತೆ ಮತ್ತು ಸಮಾನತೆ ನೀಡಿದ್ದು ಐತಿಹಾಸಿಕವಾಗಿದೆ. ಇಂದು ಮಹಿಳೆಯು ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆ ವ್ಯಕ್ತಿತ್ವವನ್ನು ಬೀರುತ್ತಿದ್ದಾರೆ. ಆಕೆಯು ಪುರುಷನ ಸರಿಸಮನಾಗಿ ಸೇವೆ ಮಾಡುತ್ತಿದ್ದಾಳೆ. ಮಹಿಳೆಯು ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ವಿಶ್ವಗುರು ಬಸವಣ್ಣನವರೇ ಕಾರಣರಾಗಿದ್ದಾರೆ ಎಂದರು. ಬೀದರ್ ಜಿಲ್ಲಾ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುನೀತಾ ದಾಡ್ಗೇರವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಬಡವರ, ದೀನದಲಿತರ, ಸ್ತ್ರೀಯರ ಕಷ್ಟವನ್ನು ಅರಿತು ಸಹಾಯ ಸಹಕಾರ ಮಾಡುವ ಒಬ್ಬ ದಾಸೋಹಿಗಳಾಗಿದ್ದಾರೆ. ಅವರನ್ನು ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಸಂತಸದ ವಿಷಯವಾಗಿದೆ ಮತ್ತು ಬೀದರ್ ಜಿಲ್ಲೆಗೆ ದೊರೆತ ಕೀರ್ತಿ ಎಂದು ಹೇಳಿದ್ದರು. ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನದಲ್ಲಿ ಬೀದರ್ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲಾ ಚಿಟ್ಟಾದ ಶಿಕ್ಷಕಿಯಾದ ಶಕುಂತಲಾ ಮ್ಯೂಸೆ ಅವರಿಗೆ ಸಾವಿತ್ರಿಬಾಯಿ ಫೂಲೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ವರ್ಷಾ ಬಿರಾದರ್ ವಚನ ಗಾಯನ ನಡೆಸಿಕೊಟ್ಟರು. ತಾಲೂಕಾ ಅಧ್ಯಕ್ಷರಾದ ಶ್ರೀನಿವಾಸ್ ಬಿರಾದರ್ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಿದ್ದರು. ಬಸವರಾಜ್ ಮುಲ್ಗೇರವರು ನಿರೂಪಿಸಿದ್ದರು. ಕಲ್ಯಾಣರಾವ್ ಚಳಕಾಪುರೆ ವಂದಿಸಿದ್ದರು. ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಪ್ರೊಫೆಸರ್ ಉಮಾಕಾಂತ್ ಮಿಸೆ, ಸಂಘಟನಾ ಕಾರ್ಯದರ್ಶಿಗಳಾದ ಶೈಲಜಾ ಚಳಕಾಪುರೆ, ಉಪಾಧ್ಯಕ್ಷರಾದ ಪುಣ್ಯವತಿ ವಿಸಾಜಿ, ತಾಲೂಕಾ ಕಾರ್ಯದರ್ಶಿಗಳಾದ ರೋಹಿತ್ ಜಿರೋಬೆ, ಸಲಹೆಗಾರರಾದ ಭಾರತಿ ಪಾಟೀಲ್, ಲಕ್ಷ್ಮೀ ಬಿರಾದರ್, ಹೇಮಲತಾ ವೀರ್ಶೆಟ್ಟಿ, ಪ್ರಮುಖರಾದ ಭಾರತಿ ವಸ್ತ್ರ, ದಿಲೀಪ್ ಬಿರಾದರ್, ಉಮೇಶ್ ಅಷ್ಟೂರೆ, ನಂದಾ ಪಾಟೀಲ್, ರಾಚಯ್ಯ ನಾಶಿ, ಅಶೋಕ್ ಮಾಳೆಗಾಂವ್, ರಮೇಶ್ ದಿಬ್ಶೆಟ್ಟಿ, ಬಸವರಾಜ್ ಬಿರಾದರ್, ಗುರುನಾಥ್ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.